ತೋಟದೇವರ ಮಠ ಹೂವಿನಡಗಲಿ ಶ್ರೀಮತಿ ಸಪ್ಪಿನ ಗಂಗಮ್ಮ ಬಾಳಪ್ಪ ಶಾಂತಿಯಿಂದ ಕಕ್ಕಪ್ಪ ಶ್ರೀ ಸರಸ್ವತಿಯವರು ನಿಶಾನೆ ತೋರಿಸುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಮಹಾಮಹಿಮ ಗವಿಸಿದ್ದೇಶ್ವರರ 30ನೇ ವರ್ಷದ ಜಾತ್ರಾ ಮಹೋತ್ಸವದ ರಥೋತ್ಸವಕ್ಕೆ ಶ್ರೀಮತಿ ಸುಲೋಚನಮ್ಮ ತೋಟದೇವರ ಮಠ ಹೂವಿನಡಗಲಿ, ಶ್ರೀಮತಿ ಸಪ್ಪಿನ ಗಂಗಮ್ಮ ಬಾಳಪ್ಪ ಕಂಬಳಿ, ಶ್ರೀಮತಿ ಅಕ್ಕನಾಗಮ್ಮ ಶ್ರೀ ಸರಸ್ವತಿಯಮ್ಮ ದುರ್ಗಾಣಿ ಗುದೂರು ಹೂವಿನಡಗಲಿ ಹಿರಿಯರು ನಿಶಾನೆ ತೋರಿಸುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಈಗ ರಥೋತ್ಸವಕ್ಕೆ ಚಾಲನೆ ಕಡಿತಾರೆ. ಮರಾಠಿ ಜಯ ಮಂಗಳಂ ಜಯ ಪಾರ್ವತಿ ಪತಿರ ಮಹಾಮಹಿಮ ಯೋಗೇಶ್ವರರ 30ನೇ ವರ್ಷದ ರಥೋತ್ಸವವು ಮನಗುರು ಕರಮೂರ್ತಿಗಳ ಸನ್ನಿಧಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಇದಾದ ನಂತರದಲ್ಲಿ 6 ಗಂಟೆ 30 ನಿಮಿಷಕ್ಕೆ ತೊಟ್ಟಿಲ ಕಾರ್ಯಕ್ರಮ ಇರ್ತದೆ. ಎಲ್ಲ ಮಾತೆಯರು ಕೂಡ ಭಾಗವಹಿಸಿ ಆ ತೊಟ್ಟಿಲ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ದತ್ತ ಹಿತಚಿಂತನ ಸಭೆ ನಡೀತದೆ. ವೇದಿಕೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ಎಲ್ಲ ಹೊರಮೂರು ಕರಮೂರ್ತಿಗಳು ಸಾನ್ನಿಧ್ಯ ವಹಿಸಿ ತಮ್ಮೆಲ್ಲರಿಗೂ ಕೂಡ ತಮ್ಮ ಅಮೃತವಾಣಿ ಮೂಲಕ ಆಶೀರ್ವಾದ ಏರ್ಪಡಿಸಿದ್ದಾರೆ. ಹಾಗೆಯೇ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಗ್ತದೆ. ಪರಮಪೂಜರು ಆಶೋಧನೆ ಮಾಡಿದ್ದಾರೆ. ದಯವಿಟ್ಟು ಮಠದ ಕಾರ್ಯಕರ್ತರು ಮಲ್ಲಕ್ಷೇತ್ರ ಬರಬೇಕು. ಇಬ್ಬರು ನೋಡ್ರು ಮಠದ ಇಬ್ಬರು ವಿದ್ಯಾರ್ಥಿಗಳು ರಥೋತ್ಸವ ಚಾಲನೆ ತೊಟ್ಟಿಲ ಕಾರ್ಯಕ್ರಮ ನಡೀತದೆ. ಈ ಮಠದಲ್ಲಿ ಎಲ್ಲ ಮಾತೆಯರು ಕೂಡ ಆ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದಾದ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೀತದೆ. ರಥೋತ್ಸವದಿಂದ ಶಾಂತ ರೀತಿಯಿಂದ ನಿಧಾನವಾಗಿ ಹೇಳಬೇಕಾಗಿ ನಿರ್ಣಯ ಪ್ರಾರ್ಥನೆ. ಈಗ ಹೆಬ್ಬಾಳದ ಮಹಾಪೂಜ್ಯದಿಂದ ಒಂದೆರಡು ನುಡಿಗಳು. ರಥೋತ್ಸವ ಚಾಲನೆ ಸಮಯದಲ್ಲಿ ಸ್ವಲ್ಪ ವೈರ್ಗಾಟಗಳಿಂದ ಶ್ರೀ ಗುರುದೇವ ನಮಃ. ಪ್ರಾರಂಭದಲ್ಲಿ ಜಗನ್ನಾಥ ಪಂಚಾಚಾರ್ಯನ ವೆಂಕಟೇಶ್ವರನ ರೂಪದಲ್ಲಿ ಅನಿಸುತ್ತಾ ಇನ್ನು ವಿದ್ಯಾಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು